Hi, my dear Karnataka Pharma champions. Yes, as I said, so on 24th September, evening 6 o'clock. Okay, so evening 6 o'clock, KPC classes app ನಲ್ಲಿ ಫಾರ್ಮಸಿಸ್ಟ್ ಕನ್ನಡಿಗರು ಕ್ವಿಜ್ ಕಾಂಪಿಟೇಷನ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. Okay, so I'm kindly requesting once again I'm kindly requesting all my Karnataka Pharma champions, those who are studying in B Pharmacy, M Pharmacy, and Pharma D and PhD students. So kindly attend this test and see the results where you are. ಈ ಕ್ವಿಜ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಿರೋದು ಸ್ಪೆಷಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಯಾಕೆ ಅಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ, ಸೊ ಕಾಂಪಿಟೇಟಿವ್ ಒಂದು ಜಾಬ್ನಲ್ಲಿ ನಿಮಗೊಂದು ಅವೇರ್ನೆಸ್ ಬರಬೇಕು. ಸೊ ನೀವು ಕ್ವಿಜ್ ಅಟೆಂಡ್ ಮಾಡೋದ್ರಿಂದ, ಟೆಸ್ಟ್ನ ಅಟೆಂಡ್ ಮಾಡೋದ್ರಿಂದ ನಿಮಗೊಂದು ನಾಲೆಜ್ ಸಿಗುತ್ತೆ. ಸೊ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ, ನೀವು ಅಕಾಡೆಮಿಕ್ನಲ್ಲಿ ಓದಿರೋದು ಇಟ್ಸ್ ಅ ಡಿಫ್ರೆಂಟ್. ಅಲ್ಲೇನಾಗುತ್ತೆ, ಸೊ ನೀವು 5 ಮಾರ್ಕ್ಸ್ 2 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲೆಲ್ಲ ನೀವು ಭಯಪಟ್ಟು ಹಾಕಿರ್ತೀರ, ಗೊತ್ತಿದೆ ನನಗೆ. ಸೊ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಸಿಲೆಬಸ್, ಯಾವುದೇ ಒಂದು ಚಾಪ್ಟರ್ ನೀವು ಓದ್ತಿದ್ದೀರಾ ಅಂದರೆ ಕಾನ್ಸೆಪ್ಟ್ ಏನಿದೆ, ಓಕೆ, ಸೊ ಆ ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ಕಾಂಪಿಟೇಟಿವ್ನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ನಮ್ಮ ಸ್ಟೂಡೆಂಟ್ಸ್, ಸ್ಪೆಷಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ, ಕಾಂಪಿಟೇಟಿವ್ನಲ್ಲಿ ಅವರು ಕೂಡ ಒಂದು ಸಕ್ಸಸ್ ಕಾಣಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು, ಇಂಟೆನ್ಷನ್ ಇಟ್ಕೊಂಡು, ಸೊ ನಿಮಗೋಸ್ಕರ ನಾವು ಆನ್ 24th ಸೆಪ್ಟೆಂಬರ್ ಕ್ವಿಜ್ ಕಾಂಪಿಟೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಜೂನಿಯರ್ಸ್, ಸೀನಿಯರ್ಸ್, ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋನ. ಸೊ ಎಲ್ಲರೂ ಕೂಡ ಕ್ವಿಜ್ನ ಅಟೆಂಡ್ ಮಾಡಿ. ಓಕೆ, ಸೊ ಇನ್ನೊಂದು ಡೌಟ್ ಏನಂದರೆ, ಭಾಳಷ್ಟು ಜನ ಹೇಳ್ತಿದ್ದೀರಾ ಸರ್ ನಾವು ಡಿ ಫಾರ್ಮಸಿ ಇದ್ದೀವಿ, ಸೊ ನಾವು ಬಿ ಫಾರ್ಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀವಿ, ನಮ್ದು ಇನ್ನೂ ಸಿಲೆಬಸ್ ಯಾವುದು ಕವರ್ ಆಗಿಲ್ಲ, ಸೊ ಸಬ್ಜೆಕ್ಟ್ಸ್ ಅಷ್ಟು ಕವರ್ ಆಗಿರೋದಿಲ್ಲ, ಸೊ ನಾವು ಎಮ್ ಫಾರ್ಮ್ ಜೊತೆಗೆ, ಸೊ PhD ಅವ್ರ ಜೊತೆಗೆ ಯಾವ ಥರ ಕಾಂಪಿಟೇಷನ್ ಮಾಡಬೇಕು. ನಾ ಹೇಳ್ತಿರೋದೇನು, ನೀವು ಎಷ್ಟು ಸಿಲೆಬಸ್ ಕವರ್ ಆಗಿದೆ, ನೀವು ಎಷ್ಟು ಸಬ್ಜೆಕ್ಟ್ನ ನೀವು ಗ್ರಿಪ್ ಆಗಿ ಓದಿದ್ದೀರಾ, ಸೊ ಅಷ್ಟೇ ಕ್ವಶನ್ಸ್ನ ಅಟೆಂಡ್ ಮಾಡಿ. ಓಕೆ, ಸೊ ನಿಮ್ಗೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ನಾಲೆಜ್, ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ, ಸೊ ಯಾವ ಥರ ಕ್ವಶನ್ಸ್ ಇಂಪಾರ್ಟೆಂಟು, ಸೊ ಯಾವ ಥರ ನಾವು ಟಾಪಿಕ್ನ ಓದಬೇಕು, ಓಕೆ, ಏನು ಕಾನ್ಸೆಪ್ಟ್ನ ನಾನು ಮೇನಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಯು ವಿಲ್ ಗೆಟ್ ಅ ನಾಲೆಜ್. ಸೊ ಫಾರ್ ದಟ್ ಪರ್ಪಸ್ ವಿ ಆರ್ ಕಂಡಕ್ಟಿಂಗ್ ಕ್ವಿಜ್ ಕಾಂಪಿಟೇಷನ್. ಓಕೆ, ನಾ ಇನ್ನೊಂದು ಮೇನಾಗಿ ಹೇಳೋದು ಏನಂದರೆ, ಇನ್ನೊಂದು ಕ್ವಿಜ್ ಕೊಡಬೇಕಾದ್ರೆ ನೀವು ಗೂಗಲ್ ನೋಡೋದು, ಸೊ ಎಲ್ಲೇ ಒಂದು ಬುಕ್ನ ಸರ್ಚ್ ಮಾಡಿ ಆನ್ಸರ್ ಮಾಡೋದು, ಸೊ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಔಟ್ ಫ್ರಮ್ ದಟ್ ಕ್ವಿಜ್. ನಾನು ಸೆಟ್ಟಿಂಗ್ ಆ ಥರ ಮಾಡಿರ್ತೀನಿ. ಸೊ ನೀವು 3 ಟೈಮ್ಸ್ ಏನಾದರೂ ಗೂಗಲ್ನಲ್ಲಿ ಹೋಗಿ ಆನ್ಸರ್ನ ಚೆಕ್ ಮಾಡಿದರೆ, ಸೊ ನೀವು ಆ ಕ್ವಿಜ್ಜಿಂದ ಔಟ್ ಆಗ್ತೀರಾ. ಯಾಕಂದ್ರೆ ಸೆಟ್ಟಿಂಗ್ನ ಆ ಥರ ಸೆಟ್ ಮಾಡ್ಕೊಂಡಿರ್ತೀನಿ. ಓಕೆ, ಸೊ ಯಾಕಂದರೆ ಇವಾಗಿಂದು ಕಾಂಪಿಟೇಷನ್ನಲ್ಲಿ ನೀವು ಒಂದು ಸಕ್ಸಸ್ ಆಗಬೇಕು. ಇನ್ನೊಂದು ಏನಂದರೆ, ಎಲ್ಲರೂ ಹೇಳ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ, ಸೊ ಸ್ಪೆಷಲಿ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಇವಾಗೆಲ್ಲ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಸೊ ಅದರಲ್ಲೆಲ್ಲ ಸಕ್ಸಸ್ ಯಾರೇ ಸಿಗುತ್ತೋ ಗೊತ್ತಿಲ್ಲ. ನಾವು ಒಂದು ಕ್ಲಿಯರ್ ಮಾಡೋದೇನೆಂದರೆ, ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ, ಪ್ರೆಸೆಂಟ್ ಜನ್ರೇಷನಲ್ಲಿ ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ. ನೀವು ಬಿಸ್ನೆಸ್ ತೊಗೊಳ್ಳಿ, ಪ್ರೈವೇಟ್ ಸೆಕ್ಟರ್ನಲ್ಲಿ ಜಾಬ್ ತೊಗೊಳ್ಳಿ, ಗೌರ್ಮೆಂಟ್ ಜಾಬ್ಸ್ ತೊಗೊಳ್ಳಿ, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ ರೀ. ಬಟ್ ಇವಾಗ ಟ್ರೆಂಡ್ ಯಾವ ಥರ ನಡೀತಿದೆ ಅಂದರೆ, ಫಾರ್ಮಸಿ ಫೀಲ್ಡ್ನಲ್ಲಿ ಗೌರ್ಮೆಂಟ್ ಜಾಬ್ಸ್ ಸಾಕಷ್ಟು ಕರಿತಾ ಇದ್ದಾರೆ, ಬಟ್ ನಮ್ಮ ಸ್ಟೇಟ್ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಇಲ್ಲ. ಎಷ್ಟೋ ಜಾಬ್ಸ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ, ಹೋಗುತ್ತೆ, ಆದರೆ ಅಪ್ಲೈ ಮಾಡಿರೋ ಸಂಖ್ಯೆ ಭಾಳಷ್ಟು ಕಡಿಮೆ. ನಾನು ಕಾಲೇಜ್ ಕ್ಯಾಂಪೇನ್ ಕಂಡಕ್ಟ್ ಮಾಡಿದ್ದೆ, ನಾನು ಅಲ್ಲೆಲ್ಲ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೆ ಶೇರ್ ಕೂಡ ಮಾಡಿದ್ದೀನಿ. ನಾನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸಾಕಷ್ಟು ಎಂಟೈರ್ ಕರ್ನಾಟಕ ನಾನು ಎಕ್ಸಾಮ್ಸ್ ಕೊಟ್ಟಿದ್ದೀನಿ, ಔಟ್ ಆಫ್ ಸ್ಟೇಟ್ ಹೋಗಿ ನಾನು ಎಕ್ಸಾಮ್ಸ್ ಕೊಟ್ಟಿದ್ದೀನಿ. ಅಲ್ಲಿಂದ ನಮ್ಮ ಸ್ಟೇಟಿಂದ ಪಾರ್ಟಿಸಿಪೇಟ್ ಮಾಡೋರು ಭಾಳ ಕಡಿಮೆ. ಯಾಕಂದರೆ ಅವ್ರಿಗೆ ಓದಬೇಕು ಅಂತ ಆಸಕ್ತಿ ಅಂತಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಸೊ ಪೋಸ್ಟ್ ಯಾವಾಗ ಬರುತ್ತೆ, ಸೊ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ, ನಾವು ಯಾವ ಥರ ಅಟೆಂಡ್ ಮಾಡಬೇಕು, ಸೊ ಸಕ್ಸಸ್ ಯಾವ ಥರ ಸಿಗುತ್ತೆ, ಎಲ್ಲರೂ ನೀವು ಏನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರ. ಸೊ ಡಿ ಫಾರ್ಮ್ ಮಾಡ್ಕೊಬಿಡೋದು, ಬಿ ಫಾರ್ಮ್ ಮಾಡೋದು, ಎಮ್ ಫಾರ್ಮ್ ಮಾಡೋದು, ಸೊ ನೆಕ್ಸ್ಟು ಕಂಪ್ನಿಯಲ್ಲಿ ಸೆಟಪ್ ಆಗಿಬಿಡೋದು. ಅಲ್ಲಿ ಕೂಡ 2-3 ಇಯರ್ಸ್ ಮಾಡ್ತೀರಾ, ಮತ್ತೆ ಬಿಟ್ಟು ಏನೋ ಒಂದು ಬಿಸ್ನೆಸ್ನಲ್ಲಿ ಸೆಟ್ ಆಗಿಬಿಡ್ತೀರಾ. ಸೊ ಪ್ರೊಫೆಷ್ನಲ್ನ ನೀವು ಚೇಂಜ್ ಮಾಡ್ಕೋತಿದ್ದೀರಾ. ನಾ ಸ್ಪೆಷಲಿ ಡಿ ಫಾರ್ಮ್ ಮತ್ತು ಬಿ ಫಾರ್ಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನು ಇದಿರಲ್ಲ, ಸೊ ಅವರಿಗೆ ನಾವು ಸ್ಪೆಷಲಿ ಗೈಡ್ ಮಾಡೋದು ಏನಂದರೆ, ನೀವು ಗೋಲ್ಡನ್ ಚಾನ್ಸ್, ನಿಮಗೆ ಗೋಲ್ಡನ್ ಟೈಮ್ ಇದೆ ನಿಮಗೆ. ಸೊ ನೀವು ಇವಾಗಿಂದಲೇ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಒನ್ಸ್ ನೀವು 25 ಇಯರ್ಸ್ ಏಜ್ ಕ್ರಾಸ್ ಆದರೆ ನಿಮಗೆ ಸ್ಟ್ರೆಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ 20 to 25 ಇಯರ್ಸ್ ಏನಿದೆಯಲ್ಲ, ಸೊ ದ್ಯಾಟ್ ಪೀರಿಯಡ್ ಅದು ನಿಮಗೆ ಗೋಲ್ಡನ್ ಪೀರಿಯಡ್.
ಸೊ ಆ 5 years ನಿಮ್ಮ ಪ್ರಿಪ್ರೇಷನ್ ಇತ್ತು ಅಂದರೆ ಡೆಫಿನೆಟ್ಲಿ ಒಂದು ಜಾಬ್ನ ನೀವು ಕ್ರ್ಯಾಕ್ ಮಾಡ್ಕೋತೀರಾ. 100% ಹೇಳ್ತೀನಿ ರೀ ನಾನು, ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಪ್ರಿಪ್ರೇಷನ್ ಮಾಡಿದವ್ರಿಗೆ ಯಾರಿಗೂ ಕೈ ಬಿಡೋದಿಲ್ಲ. ಸೊ ಎಷ್ಟು ಎಕ್ಸಾಮ್ಸ್ ಇದೆ, GPAT ಕ್ಲಿಯರ್ ಮಾಡ್ಕೊಳ್ಳಿ, PGCET ಕ್ಲಿಯರ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಫಾರ್ಮಸಿಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ, ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಎಷ್ಟು ಅಪಾರ್ಚುನಿಟಿ ಇದಾವೆ. ಇವಾಗಂತೂ ಪ್ರೆಸೆಂಟ್ ಸಿಚುವೇಶನಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಸ್ ಕರೀತಿದ್ದಾರೆ. EMS ಫಾರ್ಮಸಿಸ್ಟ್, RRB ಫಾರ್ಮಸಿಸ್ಟ್, ESIC ಫಾರ್ಮಸಿಸ್ಟ್, DSSSB ಫಾರ್ಮಸಿಸ್ಟ್, ISRO ಫಾರ್ಮಸಿಸ್ಟ್, ಡ್ರಗ್ ಇನ್ಸ್ಪೆಕ್ಟರ್, ಸ್ಟೇಟ್ ಲೆವೆಲ್ ಇದ್ದಾವೆ, ನ್ಯಾಷನಲ್ ಲೆವೆಲ್ ಇದ್ದಾವೆ. ಇಷ್ಟೆಲ್ಲ ಅಪಾರ್ಚುನಿಟಿ ಇದ್ದು ನೀವು ಯಾಕೆ ಪ್ರಿಪ್ರೇಷನ್ ಮಾಡ್ತಾ ಇಲ್ಲ? ಈವನ್ ನನ್ನ ಸ್ಟೋರಿ ಹೇಳೋದಾದರೆ, ನಾವು ಪ್ರಿಪ್ರೇಷನ್ ಮಾಡಿದ್ದು ಆಫ್ಟರ್ ಮೈ ಡಿಗ್ರಿ. ಯಾಕಂದರೆ ಈವನ್ ನನಗೂ ಗೊತ್ತಿರಲಿಲ್ಲ. ಯಾಕಂದರೆ ನಮಗೂ ಕೂಡ ಯಾರೂ ಗೈಡೆನ್ಸ್ ಇದ್ದಿದ್ದಿಲ್ಲ ಹೇಳೋದಕ್ಕೆ. ನಮ್ಮ ಸೀನಿಯರ್ಸ್ ಆಯಿತು, ಈವನ್ ನಮ್ಮ ಫ್ರೆಂಡ್ಸ್ ಆಯಿತು, ನಮ್ಮ ಕಾಲೇಜ್ನಲ್ಲಿ ಲೆಕ್ಚರ್ಸ್ ಆಯಿತು, ಯಾರೂ ನಮಗೇನೂ ಹೇಳಿಲ್ಲ. ಯಾಕಂದರೆ ಏನು ಲೆವೆಲ್ ಇದೆ, ಯಾಕಂದರೆ ಆ ಟೈಮ್ನಲ್ಲಿ, ಆ ಪೀರಿಯಡ್ ಆಫ್ ಟೈಮ್ನಲ್ಲಿ ಅಷ್ಟು ಗೌರ್ಮೆಂಟ್ ಅಪರ್ಚುನಿಟೀಸ್ ಇರ್ತಾ ಇರಲಿಲ್ಲ, ಸೊ ಕರಿತಾ ಇರಲಿಲ್ಲ. ಬಟ್ ಇವಾಗ ಫ್ರಮ್ 2 yearsಯಿಂದ ಸಾಕಷ್ಟು ಜಾಬ್ಸ್ ಕರಿತಾ ಇದ್ದಾರೆ ಗೌರ್ಮೆಂಟ್ನಲ್ಲಿ. ಗೌರ್ಮೆಂಟ್ ಫಾರ್ಮಸಿಸ್ಟ್ ಸಾಕಷ್ಟಿದೆ. ನೀವು ಒನ್ಸ್ ಗೌರ್ಮೆಂಟ್ ಫಾರ್ಮಸಿಸ್ಟ್ ಆದರೆ ಯು ವಿಲ್ ಗೆಟ್ ಸ್ಯಾಲ್ರಿ ಅರೌಂಡ್ ಮೋರ್ ದೆನ್ 50,000 rupees. ಓಕೆ, ಸೊ ಆ ಉದ್ದೇಶ ಇಟ್ಕೊಂಡು, ಸೊ ಕಾಂಪಿಟೇಟಿವ್ನಲ್ಲಿ ನಮ್ಮ ಸ್ಟೂಡೆಂಟ್ಸು ಪ್ರತಿಯೊಂದರಲ್ಲಿ ಸಕ್ಸಸ್ ಆಗಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ನಿಮಗೋಸ್ಕರ KPC ಕ್ಲಾಸಸ್ನ ಸ್ಟಾರ್ಟಪ್ ಮಾಡ್ಕೊಂಡಿದ್ದೀವಿ. ಸೊ ನಿಮಗೋಸ್ಕರ ಎಷ್ಟೋ ನಮ್ಮ ಕೈಲಾದಷ್ಟು ನಾವು ಫ್ರೀ ಕಂಟೆಂಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಒಂದು ಕಾಂಪಿಟೇಟಿವ್ ಅವೇರ್ನೆಸ್ ಬರಲಿ ಅಂತ ಸೊ ನಿಮಗೋಸ್ಕರ ಕ್ವಿಜ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಕೈಂಡ್ಲಿ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು, ಸೊ ಪ್ಲೀಸ್ ಗಿವ್ ದಿ ಟೆಸ್ಟ್. ಸೊ ಪ್ಲೀಸ್ ಎಲ್ಲರೂ ಕ್ವಿಜ್ ಕಾಂಪಿಟೇಷನ್ ಅಟೆಂಡ್ ಮಾಡಿ. ಓಕೆ, ಸೊ ಬರುವಂಥ ಪ್ರತಿಯೊಂದು ಎಕ್ಸಾಮ್ಸ್ನಲ್ಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಆಗಬೇಕು, ಸಕ್ಸಸ್ ಆಗಬೇಕು. ಅದೇ ನಮ್ಮ ಇಂಟೆನ್ಷನ್. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ನಿಮ್ಮನ್ನ ಪ್ರತಿಯೊಂದನ್ನು ಹೆಲ್ಪ್ ಮಾಡ್ತೀನಿ. ಸೊ ನಮ್ಮ ಗ್ರೂಪ್ನಲ್ಲಿ, ಸ್ಪೆಷಲಿ ನನ್ನ ವಾಟ್ಸಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಗ್ರೂಪ್ ಇದೆ. ಸೊ ಅದರಲ್ಲಿ ಪ್ರತಿಯೊಂದು ನಾನು ಜಾಬ್ ರಿಲೇಟೆಡ್ ಪ್ರತಿಯೊಂದು ನಾನು ವಿಡಿಯೋ ಮತ್ತು ನೋಟಿಫಿಕೇಷನ್, ಓಕೆ, ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದು ಹೆಲ್ಪ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಏನೇ ಇದ್ದರೂ ಕೂಡ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿ. ಕ್ವಿಜ್ ಮಾತ್ರ ಮಿಸ್ ಮಾಡಬೇಡಿ. 24 September ಸಾಯಂಕಾಲ 6 ಗಂಟೆಗೆ ರೆಡಿಯಾಗಿ ಸಕ್ಸಸ್ ಮಾಡ್ಕೊಳ್ಳಿ. ಓಕೆ.